ಇನ್ನು ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿಯು 6ನೇ ಮನೆಯಲ್ಲಿದ್ದು ಈಗಾಗಲೇ ಬಹಳ ಶುಭ ರೀತಿಯಾಗಿರ್ತಕ್ಕಂತಹ ಫಲಗಳನ್ನ ಕೊಡ್ತಾ ಇದ್ದಾನೆ. ಮುಂದಕ್ಕೂ ಶುಭ ರೀತಿಯಾಗಿರ್ತಕ್ಕಂತಹ ಫಲಗಳನ್ನೇ ಕೊಡ್ತಾನೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಶನಿ ವಕ್ರೀಗತನಾಗಿದ್ದರೂ ರುಜುಗತಿಗೆ ಬಂದರೂ ಏನೇ ಆದ್ರೂ ಅದು 6ನೇ ಮನೆಯೊಳಲ್ಲಿ ಮಾತ್ರವೇ ಆಗ್ತಾ ಇರೋದ್ರಿಂದ, ವಕ್ರವೂ 6ನೇ ಮನೆಯಲ್ಲೇ ಮತ್ತು ರುಜುವೂ ಸಹ 6ನೇ ಮನೆಯೇ ಆಗಿರೋದ್ರಿಂದ ನಿಮ್ಗೆ ಶನಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ. ಸಂಪೂರ್ಣವಾಗಿರ್ತಕ್ಕಂತಹ ಯೋಗ ಫಲಗಳು ಇದ್ದಾವೆ. ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಗಳಿದ್ದೀರಿ, ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾ ಇದ್ದೀರಿ, ಗೌರ್ಮೆಂಟಿನ ಕೆಲಸದಲ್ಲಿ ಯಾರು ಕೆಳಸ್ತರ ಮತ್ತು ಮೇಲ್ಸ್ತರದಲ್ಲಿದ್ದೀರಿ, ಎಲ್ಲರಿಗೂ ಒಳ್ಳೆಯದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಇರತಕ್ಕಂಥದ್ದು. ನಿಮ್ಮ ಕನಸುಗಳು ಸಾಕಾರವಾಗತ್ತೆ. ನಿಮ್ಮ ಜೀವನವೇ ಬದಲಾವಣೆಯ ಪಥದ ಕಡೆಗೆ ಹೋಗ್ತಾ ಇದೆ. ನಿರೀಕ್ಷೆ ಮಾಡಿದ್ದು, ನಿರೀಕ್ಷೆ ಮಾಡದೇ ಇದ್ದದ್ದು ಎಲ್ಲವೂ ಸಹ ನಿಮಗೆ ಗೋಚಾರ ಅಗೋಚರವಾಗಿ ಎಲ್ಲವೂ ಒಟ್ಟಿಗೆ ಶುಭ ರೀತಿಯಾಗಿ ಬಂದು ನಿಮ್ಮ ಜೀವನಕ್ಕೆ ಸೇರ್ತಾ ಇದೆ. ಹಾಗಾಗಿ ನಿಮಗೆ ಈ ಸಮಯವು ಶನಿಯಿಂದ ಅತ್ಯಂತ ಶುಭ ಅಂತಾನೆ ಹೇಳಬಹುದು. ಏನೇನೆಲ್ಲ ನಡಿಬಹುದು ನಿಮ್ಮ ಬದುಕಿನ ಒಳಗಡೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗಿಗಳಿಗೆ ಪ್ರಮೋಷನ್ನು ಮತ್ತು ಟ್ರಾನ್ಸ್ಫರು, ಕೆಲಸಗಳು ಸಿಗದುವಂಥದ್ದು ಮತ್ತು ಹಿತೈಷಿಗಳು ನಿಮಗೆ ತುಂಬಾ ಜಾಸ್ತಿ ಜನ ಆಗುವಂಥದ್ದು, ಶತ್ರುಗಳು ಸಹ ನಿಮಗೆ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ಸುವರ್ಣ ಸಮಯ. 6ನೇ ಮನೆಯಲ್ಲಿ ಸುವರ್ಣ ಪಾದದಲ್ಲಿ ಶನಿ ಬಂದಿದ್ದಾನೆ. ಹಾಗಾಗಿ ಈ ಸಮಯ ನಿಮಗೆ ಬಹಳ ಚೆನ್ನಾಗಿದೆ. ಸುವರ್ಣ ಪಾದದಲ್ಲಿ ಬಂದಿರತಕ್ಕಂತಹ ಶನಿಯು ಬಹಳ ಒಂದಷ್ಟು ವಿವಾದಗಳಿಂದ ದೂರ ಮಾಡ್ತಾನೆ. ಉತ್ತಮ ಬಾಂಧವ್ಯಗಳನ್ನ ಸ್ವಜನ ಮತ್ತು ಪರಜನರೊಟ್ಟಿಗೆ ಇಡ್ತಕ್ಕಂಥದ್ದು, ಗೃಹದಲ್ಲಿ ವಿವಾಹ ಶುಭ ಕಾರ್ಯಗಳನ್ನ ನಡೆಸ್ತಕ್ಕಂಥದ್ದು, ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು, ನಿಮ್ಮ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುವಂತಹದ್ದು, ದೇಹದಲ್ಲಿ ಆರೋಗ್ಯ ಸುಧಾರಣೆ ಚೆನ್ನಾಗಿ ಆಗತ್ತೆ, ಕೆಲಸ ಕಾರ್ಯಗಳಲ್ಲಿ ಬಹಳ ಆಸಕ್ತಿ ಉಂಟಾಗಿ ಯಶಸ್ಸನ್ನ ಗಳಿಸ್ಕೊಳ್ತೀರಿ. ಹಲವು ಪುಣ್ಯಾತ್ಮರ ಸಂಘ ನಿಮಗೆ ಈ ಸಮಯದಲ್ಲಿ ಸಿಗತಕ್ಕಂತಹದ್ದು, ಪುಣ್ಯ ಕ್ಷೇತ್ರಗಳ ದರ್ಶನದ ಲಾಭ ನಿಮಗೆ ಸಿಗತ್ತೆ. ಜೀವನದಲ್ಲಿ ಒಂದಷ್ಟು ನೆಮ್ಮದಿ ಅನ್ನುವಂತಹದ್ದು ಪ್ರಾಪ್ತಿಯಾಗತ್ತೆ. ಎಲ್ಲವೂ ನಿಮ್ಮ ಬದುಕಿನಲ್ಲಿ ಎಣಿಸಿದ ರೀತಿಯಲ್ಲೇ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಗಣ್ಯ ವ್ಯಕ್ತಿಗಳಿಂದ ಮಾನ ಸನ್ಮಾನಗಳು ಉಂಟಾಗತ್ತೆ. ಸೇವಕ ವರ್ಗದವರಿಂದ ಉತ್ತಮವಾದ ಧನಲಾಭಗಳು ಉಂಟಾಗ್ತಕ್ಕಂತಹದ್ದು. ವ್ಯಾಪಾರ ವ್ಯವಹಾರಗಳು ಬಹಳ ಬರದಿಂದ ಸಾಗತ್ತೆ. ನಿಮಗೆ ಶತ್ರುಕಾಟಗಳು ದೂರವಾಗ್ತಕ್ಕಂಥದ್ದು. ಭೂಮಿಯ ಸಾಗುವಳಿಯಿಂದ ಅತ್ಯಧಿಕವಾದ ಧನಲಾಭಗಳನ್ನ ನೀವು ನೋಡ್ತೀರಾ. ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ, ಲ್ಯಾಂಡ್ ಡೆವಲಪಿಂಗ್ ಆಗಿರಬಹುದು, ಕನ್ಸ್ಟ್ರಕ್ಷನ್ ಕಂಪನಿಯನ್ನ ನಡೆಸ್ತಾ ಇರ್ತಕ್ಕಂಥವರಾಗಿದ್ದಿರಬಹುದು, ಹೀಗೆ ಎಲ್ಲರಿಂದ ಈ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಒಳ್ಳೆಯದಾಗ್ತದೆ. ಸ್ಥಿರ ಆಸ್ತಿಯ ಸಂಪಾದನೆಯ ಯೋಗ ಸಹ ಇರತಕ್ಕಂತಹದ್ದು ಈ ಒಂದು ತುಲಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಇನ್ನು ಗಣ್ಯ ವ್ಯಕ್ತಿಗಳು ನಿಮ್ಮ ಬದುಕಿನಲ್ಲಿ ಬರ್ತಾರೆ. ಗೃಹದಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂತಹದ್ದು, ಉತ್ತಮವಾದ ಧನಲಾಭಗಳು ಉಂಟಾಗುವಂತಹದ್ದು. ಜೀವನದಲ್ಲಿ ಬಹಳ ಏರುಗತಿಯ ಬೆಳವಣಿಗೆ ತುಲಾ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಇದೆ. ಇಷ್ಟ ಕಾರ್ಯಗಳು ಸಿದ್ಧಿಯಾಗತ್ವೆ. ವ್ಯಾಪಾರದಿಂದ ಉತ್ತಮವಾದ ಧನಲಾಭಗಳನ್ನ ನೋಡ್ತೀರಿ. ಮೇಲಧಿಕಾರಿಗಳಿಂದ ಬಂದಂತಹ ಉಪದ್ರಗಳೆಲ್ಲ ದೂರವಾಗಿ ಶ್ರೀರಕ್ಷೆಗೆ ಪಾತ್ರವಾಗ್ತೀರಾ. ನೌಕರಿನಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಆದ್ರೆ ಜಾಗ್ರತೆ. ನಾವು ಮೇಲ್ ಹೋಗ್ತಾ ಇದ್ದೀವಿ ಅಂದ್ರೆ ಸುತ್ತ ಇರತಕ್ಕಂತಹ ಶತ್ರುಗಳೂ ಸಹ ತುಂಬಾ ಕಾಟವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಂದಷ್ಟರ ಮಟ್ಟಕ್ಕೆ ನೆಮ್ಮದಿಯನ್ನ ಹುಡ್ಕೊಳ್ಬೇಕು. ಜೊತೆಗೆ ಜಾಣತನದಲ್ಲಿ ನಮ್ಮ ಜೀವನವನ್ನ ಮುಂದುವರಿಸ್ಕೋತಾ ಹೋಗ್ಬೇಕು. ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರದಲ್ಲಂತೂ ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಸಿಗ್ತಕ್ಕಂಥದ್ದು. ಅತ್ಯಧಿಕವಾದ ಧನಲಾಭ, ಅಲ್ಪ ಖರ್ಚುಗಳು ಉಂಟಾಗ್ತಕ್ಕಂಥದ್ದು. ಹಣಕಾಸಿನ ಅಡೆತಡೆಗಳು ಅಡಚಣೆಗಳು ಇರಲಾರದು. ಅನೇಕ ರೀತಿಯಾಗಿ ನೀವು ಸಾಲದ ಸಮಸ್ಯೆಗಳಿಂದ ದೂರವಾಗಿ ಹೋಗ್ತೀರಾ. ನಿಮ್ಮ ಮನೆಯಲ್ಲಿ
ಒಂದಷ್ಟು ಶುಭ ಘಟನೆಗಳು, ಶುಭ ಕಾರ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲಿದ್ದಂತಹ ಎಲ್ಲಾ ಚಿಂತಾಕ್ರಾಂತವಾಗಿರ್ತಕ್ಕಂತಹ ಒಂದು ವಿಚಾರಗಳು ದೂರವಾಗುತ್ತೆ. ನೋಡಿ, ಬದುಕಿನಲ್ಲಿ ಯಾವಾಗ್ಲೂ ಅಷ್ಟೇ, ಒಂದಷ್ಟರ ಮಟ್ಟಕ್ಕೆ ನಮ್ಗೆ ಜೀವನದೊಳಗಡೆ ಕಷ್ಟ ಇದ್ದದ್ದೇ, ಸುಖವೂ ಇದ್ದದ್ದೇ. ಯಾರಿಗೂ ಸಂಪೂರ್ಣವಾದ ಸುಖವೂ ಅಲ್ಲ, ಯಾರಿಗೆ ಸಂಪೂರ್ಣವಾದ ಕಷ್ಟವೂ ಅಲ್ಲ. ಆಯಾ ಸಮಯಕ್ಕೆ, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಹೋಗ್ತಾ ಇರುತ್ತೆ. ಏನ್ ಮಾಡೋಕ್ಕಾಗತ್ತೆ, ಜೀವನ ಬಂದ ಹಾಗೆ ಅನುಭವಿಸ್ಕೊಳ್ತಾ ಹೋಗ್ಬೋದು. ಇದು ಗೋಚಾರದ ಫಲಗಳಾಗಿರುತ್ತೆ. ನಿಮ್ಮ ಜನ್ಮಜಾತಕದ ಫಲಗಳು ವಿಭಿನ್ನವಾಗಿಯೇ ಇರುತ್ತೆ. ಹಾಗಾಗಿ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಅದೇ ರೀತಿ ಶನಿ ಗೋಚಾರದಲ್ಲಿ ಶುಭ ರೀತಿಯಾಗಿ ಇದ್ದಾನೆ, ಆದ್ರೆ ನಿಮ್ ಜಾತಕದಲ್ಲಿ 4ನೇ ಮನೆಯಲ್ಲೋ, 5ನೇ ಮನೆಯಲ್ಲೋ, 8ನೇ ಮನೆಯಲ್ಲೋ, 12ನೇ ಮನೆಯಲ್ಲೋ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ಶನಿ ಶಾಂತಿಯ ವಿವರಗಳು ಈ ರೀತಿಯಾಗಿರುತ್ತೆ. ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ, ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ. ತುಲಾ ರಾಶಿಯವರ ಶನಿ ಗೋಚಾರ ಫಲ 2026 ಹೇಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.